ಮತ್ತೆ ಒಕ್ಕಲಿಗ ಮಠವನ್ನು ಪ್ರಸ್ತಾಪ ಮಾಡಿದ ಡಿ ಕೆ ಶಿವಕುಮಾರ್. ನಿನ್ನೆಯ ಸಭೆ ಏನು ಒಕ್ಕಲಿಗರ ಸಭೆ ಮೈಸೂರಿನಲ್ಲಿ ನಡೀತು, ಅಲ್ಲಿ ಆ ಮಠ ಏನು ರಾಜಕೀಯ ಮಠನ, ಅದು ರಾಜಕೀಯ ಸಭೆನ, ಅಲ್ಲಿಗೆ ಬೆನ್ನಿಗೆ ಚೂರಿ ಹಾಕೋದವ್ರನ್ನ ಡಿ ಕೆ ಕುಮಾರಸ್ವಾಮಿ ಕರ್ಕೊಂಡು ಹೋಗ್ಬಿಟ್ರು. ಚುಂಚನಗಿರಿ ಮಠವನ್ನು ಇಬ್ಬಾಗ ಮಾಡಿದ್ಯಾರು, ಜನರಿಗೆ ಏನು ಸಂದೇಶ ಕೊಡ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅಗೈನ್ ಆ ವಿಚಾರವನ್ನು ಕೆದಕಿದ್ದಾರೆ. ಯಾರು ಚೂರಿ ಹಾಕಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಇವ್ರ ಪಾರ್ಟಿಯವ್ರನ್ನ ಬೇಕಾದ್ರೆ ಕರ್ಕೊಂಡು, ಇಲ್ಲ ನಾವು ಒಪ್ಪಿದ್ರು ಯಾರಾದ್ರು ಕ್ಯಾಂಡಿಡೇಟ್ ಇದ್ರೆ ಕರ್ಕೊಂಡು ಸ್ವಾಮಿಗಳಿಗೆ ಹೋಗಿ ಒಪ್ಕೊಳ್ಳ. ಯಾರು ಇವನ್ನ ಇಳಿಸಿದ್ರು, ಅಶ್ವತ್ಥನಾರಾಯಣ ಇಳಿಸ್ತಾ, ಬೇರೆಯವ್ರು ಇಳಿಸಿದ್ರು, ಯೋಗೇಶ ಇಳಿಸ್ತಾ, ಬೇರೆ ಯಡಿಯೂರಪ್ಪನವ್ರು ಇಳಿಸಿದ್ರು, ಅವ್ರ ಮಗ ಇಳಿಸ್ತಾ, ಎಲ್ಲ ಇಳಿಸೋದನ್ನು ತಗೊಂಡು ಏನು ಸ್ವಾಮಿಗಳು ಕರ್ಕೊಂಡು ಹೋಗಿ ನಮ್ಮ ಸ್ವಾಮಿಗಳು ರಾಜಕೀಯ ಸಭೆನೇದು, ರಾಜಕೀಯದ ಮಠನೇದು ಏನಾಗಬೇಕು, ಜನ ಏನಂತ ಸಂದೇಶ ಕೊಡ್ತಾರೆ? ಸ್ವಾಮಿಗಳನ್ನ ಒಂದು ಈ ಬಿಜೆಪಿ ಮಠ ಅಂತ ಬಿಂಬಿಸಲಿ ಅನ್ನೋ ದೃಷ್ಟಿಯಿಂದ ಅವರು ಇದೇ ಇವತ್ತು ಎಲ್ಲಿ ಪ್ರೈಮ್ ಮಿನಿಸ್ಟರ್ ಭಾಷಣ ಮಾಡೋದಲ್ಲ, ಆ ಪ್ರೈಮ್ ಮಿನಿಸ್ಟರ್ ಇದೇ ಸ್ಟೇಜ್ ಅಲ್ಲಿ ಹಿಂದೆ ದೇವೇಗೌಡರ ನಾವೇನಾದ್ರು ಒಂದಿನ ಮಾತಾಡಿದ್ದೀವ? ಇವತ್ತು ನಾವು ಮಾತಾಡಿಲ್ಲ, ಇವತ್ತು ನಾನು ಮುಂದಕ್ಕೆ ಅವ್ರಿಗೆ ಯಾರಿಗೆ ಏನ್ಗೂ ಕೊಡ್ಬೇಕು ಕೊಡ್ತಾ, ಹಂಗೆ ವೆಂಕಟೇಶ್ ಹೇಳ್ದಂಗೆ ಆಯ್ತು ಕೊಟ್ಟಾಯ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆ ಪಿ ನಾಗರಾಜ್ ಅವರಿಂದ ಪಡೆಯೋಣ. ಕೆ ಪಿ, ಈಗ ಮಠಕ್ಕೆ ಯಾಕೆ ಬೆನ್ನಿಗೆ ಚೂರಿ ಹಾಕಿದವ್ರನ್ನ ಕರ್ಕೊಂಡು ಹೋದ್ರು ಅನ್ನೋ ಪ್ರಶ್ನೆಯನ್ನು ಎತ್ತಿದ್ದಾರೆ ಡಿ ಕೆ ಶಿವಕುಮಾರ್. ಈಗ ಅವ್ರು ಹೋಗೋದಕ್ಕೂ ಮೊದಲು ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗಳು ಕೂಡ ಮಠಕ್ಕೆ ಹೋಗಿದ್ರು, ಅವರು ಸ್ವಾಮಿಗಳ ಆಶೀರ್ವಾದ ಪಡೆದ್ರು. ಇವ್ರುಗಳು ಹೋದರು, ಇವ್ರಿಗೂ ಸ್ವಾಮಿಗಳ ಆಶೀರ್ವಾದ ಮಾಡಿದ್ರು. ಹಾಗಾದರೆ ಮಠಕ್ಕೆ ಕರ್ಕೊಂಡು ಹೋಗಬಾರ್ದಾಗಿತ್ತು, ಮಠಕ್ಕೆ ಇವ್ರು ಬರಬಾರ್ದು ಅಂತಕ್ಕಂಥ ವಾದ ಎಷ್ಟು ಸರಿ? ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಗಮನಿಸ್ತಾ ಇದ್ದರೆ ಮೇಲ್ನೋಟಕ್ಕೆ ಅವರು ಮಾತನಾಡ್ತಾ ಇರುವಂತಹದ್ದು ತಪ್ಪಾಗಿದೆ. ಯಾಕೆಂದರೆ ಮಠಗಳು ಯಾವುದೇ ಜಾತಿಯ ಮಠಗಳು ಯಾರೇ ಒಂದು ಜಾತಿಯ ಸ್ವತ್ತಲ್ಲ. ಯಾಕಂದರೆ ಎಲ್ಲ ಜಾತಿಯ ಲಿಂಗಾಯತರ ಮಠಗಳಿಗೆ ಎಲ್ಲ ಕಮ್ಯುನಿಟಿಯವರು ಹೋಗ್ತಾರೆ, ಒಕ್ಕಲಿಗ ಸಮುದಾಯಕ್ಕೂ ಹೋಗ್ತಾರೆ, ಕುರುಬ ಸಮುದಾಯಕ್ಕೂ ಹೋಗ್ತಾರೆ, ಎಲ್ಲ ಜಾತಿಯ ಮಠಗಳು ಕೂಡ ಎಲ್ಲರೂ ಕೂಡ ಹೋಗುವಂಥದ್ದು. ಆದರೆ ರಾಜಕಾರಣ ಮಾಡಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಒಕ್ಕಲಿಗ ರಾಜಕಾರಣ ಮಾಡಲೇಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಟಾರ್ಗೆಟ್. ಈ ಕಾರಣಕ್ಕೋಸ್ಕರವಾಗಿಯೇ ಈಗ ಯಾವತ್ತೂ ಇಲ್ಲದೆ ಇರುವಂಥದ್ದು ಇವತ್ತು ಈ ಥರದೊಂದು ಪ್ರಸ್ತಾಪವನ್ನು ಮಾಡ್ತಾ ಇರುವಂಥದ್ದು. ಅವರ ಉದ್ದೇಶ ಇರುವಂಥದ್ದು ಸ್ಪಷ್ಟ ಅರವಿಂದ್. ಏನು ಅಂದರೆ ತನ್ನ ಬೆನ್ನಿಗೆ ಚೂರಿ ಹಾಕಿದವರನ್ನೇ ಕುಮಾರಸ್ವಾಮಿ ತನ್ನ ಜೊತೆಗೆ ಕರ್ಕೊಂಡೋಗಿ ಮಠಕ್ಕೆ ಹೋಗಿದ್ದಾರೆ. ಅಲ್ಲಿಗೆ ಕುಮಾರಸ್ವಾಮಿಯಿಂದ ಒಕ್ಕಲಿಗ ಸಮುದಾಯದ ರಕ್ಷಣೆ ಆಗೋದಿಲ್ಲ. ತನ್ನ ಬೆನ್ನಿಗೆ ಚೂರಿ ಹಾಕಿದವರನ್ನೇ ತನ್ನ ಜೊತೆಯಲ್ಲಿ ಇಟ್ಕೊಂಡು ಮಠಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಾದರೆ, ನಾಳೆ ದಿನ ನಿಮಗೆ ಯಾರಾದರೂ ಅನ್ಯಾಯ ಮಾಡಿದ್ರೆ ನಿಮ್ಮ ಪರವಾಗಿ ಕುಮಾರಸ್ವಾಮಿ ನಿಲ್ತಾರಾ? ಒಕ್ಕಲಿಗ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಆದರೆ ಅವತ್ತು ಕುಮಾರಸ್ವಾಮಿ ನಿಮ್ಮ ಪರವಾಗಿ ಧ್ವನಿ ಎತ್ತರ? ಇಲ್ಲ. ಅವರಿಗೆ ಅನ್ಯಾಯ ಆಗಿದ್ರು ಕೂಡ, ಅವರ ಬೆನ್ನಿಗೆ ಚೂರಿ ಹಾಕಿದ್ರೂ ಕೂಡ ಅವರು ಅದನ್ನೆಲ್ಲ ಸರಿ ಮಾಡಿಕೊಂಡು ಅವರ ಜೊತೆಲೇ ಹೋಗ್ತಾ ಇದ್ದಾರೆ ಅನ್ನೋದಾದರೆ ನಿಮ್ಮ ಪರವಾಗಿ ಧ್ವನಿ ಎತ್ತೋದಕ್ಕೆ ಅವರಿಗೆ ಶಕ್ತಿ ಇಲ್ಲ. ಅಂದರೆ ಒಕ್ಕಲಿಗ ಸಮುದಾಯದ ಪರವಾಗಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಕ್ಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ. ಆ ಅನ್ಯಾಯದ ಧ್ವನಿ ಎತ್ತೋಕ್ಕೆ ಶಕ್ತಿ ಇರುವಂಥದ್ದು ಡಿ ಕೆ ಶಿವಕುಮಾರ್ ಆದ ನನಗೆ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡುವಂಥ ಉದ್ದೇಶದಿಂದ ಅಷ್ಟೇ ಈ ಥರದ ಒಂದು ಮಠದ ಎಂಟ್ರಿಯ ವಿಚಾರದಲ್ಲಿ ಅವರ ಮಾತು ಶುರುವಾಗಿರುವಂಥದ್ದು. ಅವರ ಉದ್ದೇಶ ಇವ್ರು ಹೋಗಬೇಕಿತ್ತು, ಅವ್ರು ಹೋಗಬೇಕಿತ್ತಲ್ಲ, ಅವ್ರಿಗೆ ಸ್ಪಷ್ಟ ಇದೆ ಅವರ ಉದ್ದೇಶ. ಒಕ್ಕಲಿಗ ನಾಯಕತ್ವ ಯಾರಿಗೆ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಒಂದು ಸಂದೇಶ ರವಾನೆ ಮಾಡಬೇಕು. ಸಮುದಾಯಕ್ಕೆ ಅನ್ಯಾಯವಾದರೆ ನಿಮ್ಮ ಪರವಾಗಿ ಧ್ವನಿ ಇರೋದಕ್ಕೆ ಇರುವಂಥದ್ದು ಡಿ ಕೆ ಶಿವಕುಮಾರ್ ಮಾತ್ರ. ಕುಮಾರಸ್ವಾಮಿ ಕೈಲಿ ಆಗೋದಿಲ್ಲ. ಸರ್ಕಾರ ಬೀಳಿಸಿದವರ ಜೊತೆಯಲ್ಲೇ ಕುಮಾರಸ್ವಾಮಿ ಹೋದ್ರು ಅನ್ನೋದಾದರೆ ಅವರಿಗೆ ಯಾವುದೇ ರೀತಿಯಂಥ ಶಕ್ತಿ ಇಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡುವಂಥ ಉದ್ದೇಶದಿಂದಷ್ಟೇ ಈ ಮಾತುಗಳನ್ನು ಆಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಕೆ ಪಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಈಗ ನಿರ್ಣಾಯಕ ಹಂತಕ್ಕೆ ಬಂದಿದೆ ನಾಯಕರ ನಡುವಿನ ಮಾತುಕತೆ. ಉತ್ತರ ಕೊಡಬೇಕಾಗಿರೋದು ಸಮುದಾಯದ ಜನ. ಅವರು ಯೋಚನೆ ಮಾಡಬೇಕು ಯಾವ ಸಂದರ್ಭದಲ್ಲಿ ಯಾರು ಏನೇನು ಮಾತನಾಡಿದ್ದಾರೆ, ಆ ಮಾತುಗಳು ಸರಿನಾ, ಇದೆಲ್ಲವನ್ನ ಅನಲೈಸ್ ಮಾಡಿ ಕೊನೆಗೆ ಎಲೆಕ್ಷನಲ್ಲಿ ಉತ್ತರ ಕೊಡಬೇಕಾಗಿರೋದು ಸಮುದಾಯದವರು. ನೋಡೋಣ ಏನು ಮಾಡ್ತಾರೆ ಅಂತ.